ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026-27ನೇ ಸಾಲಿನ NSP ಸ್ಕಾಲರ್ಶಿಪ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಪ್ರಾರಂಭವಾಗಿದೆ. ಅದು ಹೇಗೆ OTR ನಂಬರ್ನ ಕ್ರಿಯೇಟ್ ಮಾಡಬೇಕು, ಹೇಗೆ ಫೇಸ್ ಅಥೆಂಟಿಕೇಶನ್ ಅನ್ನು ಮಾಡಬೇಕು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಮೊದಲಿಗೆ ನೀವು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅನ್ನೋದಾದರೆ 1ನೇ ತರಗತಿಯಿಂದ 10ನೇ ತರಗತಿಯವರು ಹಾಗೂ ಡಿಪ್ಲೊಮೊ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್, ಡಿಗ್ರಿ, PUC ಪ್ರತಿಯೊಬ್ಬರು ಕೂಡ ಈ NSP ಸ್ಕಾಲರ್ಶಿಪ್ ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಬಹುದು. ಹಾಗೆ SSP ಸ್ಕಾಲರ್ಶಿಪ್ಗೂ ಕೂಡ ಈ OTR ನಂಬರ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ NSP ಸ್ಕಾಲರ್ಶಿಪ್ನಲ್ಲಿ OTR ನಂಬರನ್ನು ಕಂಪಲ್ಸರಿ ಕ್ರಿಯೇಟ್ ಮಾಡ್ಕೊಳೋದು ಹೇಗೆ ಮತ್ತು NSP ಹೇಗೆ ಅರ್ಜಿನ ಸಲ್ಲಿಸಬೇಕು ಅನ್ನೋದನ್ನು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಡಿಪ್ಲೊಮೊದವರಿಗೆ ಸ್ಪೆಷಲ್ ಆಗಿ ಡಿಪ್ಲೊಮೊ ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ರಗತಿ ಅನ್ನೋ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. NSPಲಿ ಮೊದಲನೇ ವರ್ಷದ ಜಾಯ್ನಿಂಗ್ ಆದ ಮೊದಲನೇ ವರ್ಷದಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕು. ಆಗ ಡಿಪ್ಲೊಮೊದವ್ರಿಗೆ ಹೆಣ್ಣು ಮಕ್ಕಳಿಗೆ ಪ್ರಗತಿ ಸ್ಕಾಲರ್ಶಿಪ್ ನೀಡ್ತಾರೆ. 50,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಇರುತ್ತೆ. ದಯವಿಟ್ಟು ಡಿಪ್ಲೊಮೊ ಹಾಗೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇದನ್ನು ಉಪಯೋಗಿಸ್ಕೊಳ್ಳಿ. ಹಾಗೂ ಇತರೆ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ನೀಡ್ತಾರೆ. ಅದಕ್ಕೆ ಮುಖ್ಯವಾಗಿ ಡಿಪ್ಲೊಮೊ ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಸ್ಕಾಲರ್ಶಿಪ್ಪನ್ನು ಈ NSP ಸ್ಕಾಲರ್ಶಿಪ್ಪಲ್ಲಿ ನೀಡಲಾಗುತ್ತೆ. ಹಾಗೂ ಟಾಪ್ 5 ರ್ಯಾಂಕ್ ಯಾರು ಬಂದಿರ್ತಾರೆ, SLC ಹಾಗೂ PUC, ಸೆಕೆಂಡ್ PUC ಹಾಗೂ ಡಿಗ್ರಿ, ಇಂಜಿನಿಯರಿಂಗ್ ಫೈನಲ್ ಇಯರಲ್ಲಿ ಟಾಪ್ 5 ಯಾರು ಸ್ಟೇಟ್ಗೆ ಫಸ್ಟ್ ಬಂದಿರ್ತಾರೋ ಅವ್ರಿಗೂ ಕೂಡ ಒಳ್ಳೆ ಸ್ಕಾಲರ್ಶಿಪ್ ಕೊಡ್ತಾರೆ. ಹಾಗೂ ಅಲ್ಪಸಂಖ್ಯಾತರ ಇಲಾಖೆ ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಪ್ರತಿಯೊಬ್ಬರಿಗೂ ಕೂಡ ಈ NSP ಸ್ಕಾಲರ್ಶಿಪ್ಪಲ್ಲಿ ಪ್ರೈಸ್ ಮನಿ ಬರುತ್ತೆ ಹಾಗೂ ಸ್ಕಾಲರ್ಶಿಪ್ ಬರುತ್ತೆ. ಮೊದಲಿಗೆ ಹೇಗೆ ರಿಜಿಸ್ಟರ್ ಮಾಡಿಸ್ಕೊಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಹೌದು, ಮೊಬೈಲಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೂ ಸಿಸ್ಟಮಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಮೊದಲಿಗೆ NSP ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ ಗೂಗಲಲ್ಲಿ. ತದನಂತರ ಓಪನ್ ಮಾಡಿದ್ರೆ ಸ್ಟೂಡೆಂಟ್ ಹಾಗೂ ಇನ್ಸ್ಟಿಟ್ಯೂಷನ್ ಹಾಗೂ ಇತರೆ ಮಾಹಿತಿ ತಿಳಿಸ್ಕೊಡುತ್ತೆ. ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ OTR ಅಂತ ಕೇಳ್ತಿದೆ ಹಾಗೂ ಅಪ್ಲೈ ಫಾರ್ ಸ್ಕಾಲರ್ಶಿಪ್. ಮೊದಲಿಗೆ ಆಲ್ರೆಡಿ ಲಾಸ್ಟ್ ಇಯರ್ ಎಲ್ಲ ಅಪ್ಲೈ ಮಾಡಿರೋರು OTR ನಂಬರ್ ರಿಜಿಸ್ಟರ್ ಮಾಡ್ಕೊಂಡಿರ್ತೀರ. ಅವರು ಕಂಟಿನ್ಯೂ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಲಾಗಿನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದಾಗಿರ್ತದೆ. ಪಾಸ್ವರ್ಡ್ ಅಥವಾ ಕ್ಯಾಪ್ಚರ್ ID ಹಾಗೂ OTP ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು. ಯಾರೆಲ್ಲ OTR ಅನ್ನು ರಿಜಿಸ್ಟರ್ ಮಾಡಿಲ್ಲ, ಮೊದಲನೇ ವರ್ಷ ನೋಡ್ತಿದ್ರೋ ಅವರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಆಲ್ರೆಡಿ ರಿಜಿಸ್ಟರ್ ಆಗಿರೋರಿಗೂ ಕೂಡ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋ ಮಾಹಿತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. OTR ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ, ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಲಾಗಿನ್, ರಿಜಿಸ್ಟರ್ ಪ್ರತಿಯೊಂದರ ಮಾಹಿತಿ ಸಿಗುತ್ತೆ. ಇಲ್ಲಿ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಮೊದಲಿಗೆ ಆಧಾರ್ ನಂಬರನ್ನು ಕೇಳುತ್ತೆ. ಕ್ಯಾಂಡಿಡೇಟ್ ಆಧಾರ್ ನಂಬರ್, ಅಭ್ಯರ್ಥಿಯ ಆಧಾರ್ ನಂಬರ್ ಹಾಗೂ OTP ಕೇಳುತ್ತೆ. ಗೆಟ್ OTP ಮಾಡ್ಕೊಳ್ಳಿ. OTP ಮಾಡಿ OTPನ ಎಂಟ್ರಿ ಮಾಡಿ ಕ್ಯಾಪ್ಚರ್ ID ನ ಹಾಕಬೇಕಾಗತ್ತೆ. ಕ್ಯಾಪ್ಚರ್ ID ಹಾಕಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾದ ಆಪ್ಷನ್ ಓಪನ್ ಆಗುತ್ತೆ. ಅಂದರೆ ಟರ್ಮ್ ಆ್ಯಂಡ್ ಕಂಡೀಷನ್ಗೆ ನನಗೆಲ್ಲ ಒಪ್ಪಿಗೆ ಇದೆ ಅನ್ನೋದನ್ನು ಕೇಳುತ್ತೆ. ಅದಕ್ಕೆ 2 ಚೆಕ್ ಬಾಕ್ಸ್ ತೋರಿಸುತ್ತೆ. ಎರಡನ್ನು ಕೂಡ ಓಕೆ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಸ್ಟೆಪ್ 2 ಅಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಮತ್ತೊಮ್ಮೆ OTP ತಗೊಳ್ಳಿ. OTP ಎಂಟ್ರಿ ಮಾಡಿ, ಕ್ಯಾಪ್ಚರ್ IDಯನ್ನು ಎಂಟ್ರಿ ಮಾಡಿ, ಹಾಗೆ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಹಾಗೆ ಮತ್ತೆ ಇನ್ನೊಂದು ಸಾರಿ ಆಧಾರ್ ಕಾರ್ಡ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಗೆಟ್ OTP ಮಾಡ್ಕೊಬೇಕು. ಎಂಟರ್ OTP ಮಾಡಿ ವೆರಿಫೈ ಮಾಡಬೇಕು. ಒಟ್ಟು 2 ಇಲ್ಲ 3 ಬಾರಿ ಈ ರೀತಿಯ ವೆರಿಫಿಕೇಷನ್ಸ್ OTP ಬರ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಅದಾದ ನಂತರ ಐ ಅಗ್ರಿ ಮೇಲೆ ಒಂದು ಆಪ್ಷನ್ ಓಪನ್ ಆಗುತ್ತೆ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಓಕೆ ಆದಮೇಲೆ ಈ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲೋ ಅದೇ ಕೂಡ ಸ್ಟೇಟಸ್ ಕೂಡ ತೋರಿಸುತ್ತೆ. NPCI ಸಕ್ಸಸ್ ಅಂತ ಬರುತ್ತೆ. ಯಾರ್ದೆಲ್ಲ ಬ್ಯಾಂಕ್ಗೆ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವೋ ಅವ್ರಿಗೆ ನಾಟ್ ಲಿಂಕ್ಡ್ ಅಂತ ಬರುತ್ತೆ. ಅಂಥ ವ್ಯಕ್ತಿಗಳು ಮೊದಲಿಗೆ ಈ ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಮುಂಚೆ ಬ್ಯಾಂಕ್ಗೆ ಹೋಗಿ ಆಧಾರ್ ಕಾರ್ಡನ್ನು KYC ಮಾಡಿಸ್ಕೊಂಡು ಆಮೇಲೆ ಅರ್ಜಿನ ಸಲ್ಲಿಸಿ. ಏಕೆಂದರೆ ನೀವು ಅರ್ಜಿ ಸಲ್ಲಿಸಿದ ನಂತರ ಇದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಮತ್ತೊಮ್ಮೆ ನೀವು ಸ್ಕಾಲರ್ಶಿಪ್ ಆಫೀಸ್ಗೆ ಹೋಗಿ ಅದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಆದ ಕಾರಣ ಮೊದಲಿಗೆ KYC ಮಾಡಿಕೊಂಡು OTR ನಂಬರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಈ ರೀತಿ ಸಕ್ಸಸ್ ಅಂತ ಬಂದಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೋ ಹಾಗೆ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಅಡ್ರೆಸ್ ಹಾಗೂ ಟೆಂಪ್ರವರಿ OTR ID ನಂಬರ್ ಕೂಡ ತೋರಿಸುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಾಯಿಯ ಹೆಸರು, ತಂದೆಯ ಹೆಸರು, ಇಮೇಲ್ ID ಹಾಗೂ ಯಾವ ಬ್ಯಾಂಕ್ ಅಕೌಂಟು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ, NPCI ಮ್ಯಾಪರ್ ಸ್ಟೇಟಸ್ ಅಂತ ಇದೆಯಲ್ಲ ಅಲ್ಲಿ ತೋರಿಸುತ್ತೆ. ನೀವು ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅನ್ನೋ ಕೂಡ ತೋರಿಸುತ್ತೆ.
ಇಷ್ಟೆಲ್ಲ ಟೈಪ್ ಮಾಡಿದ ನಂತರ ಫಿನಿಶ್ಡ್ ಮೇಲೆ ಕ್ಲಿಕ್ ಮಾಡಿ. ಫಿನಿಶ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ R25 ಅಥವಾ R26 ಲಾಸ್ಟ್ ವರ್ಷ ಎಲ್ಲ R25 ಅಂತ ಬರ್ತಾ ಇತ್ತು. ಈ ವರ್ಷ R26 ಅಂತ ನಂಬರ್ ಬರುತ್ತೆ ಹಾಗೂ ಡ್ಯಾಶ್ ಬರುತ್ತೆ. ಒಂದು 10 ಅಂಕೆಗಳ ಅಥವಾ 8 ಅಂಕೆಗಳ ನಂಬರ್ ಬರುತ್ತೆ. ಆ ನಂಬರನ್ನು ಟೆಂಪ್ರವರಿ ಇದು ನಂಬರು ರೆಫರೆನ್ಸ್ ನಂಬರು ಇದನ್ನು ಬರ್ದ್ ಮಾಡ್ಕೊಳ್ಳಿ. ಬರ್ದ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಏನು ಪ್ರೋಸೆಸ್ ಮಾಡಬೇಕು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ನ್ಯಾಷನಲ್ NSP OTR ಆ್ಯಪ್ ಅಂತ ಬರುತ್ತೆ. ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಬೇಕು. ಅದು ರೀಸೆಂಟ್ ಆಂಡ್ರಾಯ್ಡ್ ಸೆಟ್ಗಳಲ್ಲಿ ಮಾತ್ರ ಆಗುತ್ತೆ, ಹಳೆ ಸೆಟ್ಗಳಲ್ಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ರೀಸೆಂಟ್ ಆಂಡ್ರಾಯ್ಡ್ ಸೆಟ್ಗಳಲ್ಲಿ ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಲಾಗಿನ್, ರಿಜಿಸ್ಟರ್, KYC ಬೈ ಫೇಸ್ ಓತ್, ಚೇಂಜ್ ಮೊಬೈಲ್ ನಂಬರ್ ಅಂತ ಕೇಳ್ತಿದೆ. ಮೊಬೈಲ್ ನಂಬರ್ ಏನಾದ್ರು ಮತ್ತೆ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಬೋದು. ಹಾಗೆ ಆಲ್ರೆಡಿ ರೆಫರೆನ್ಸ್ ನಂಬರ್ ಹೇಳಿದ್ನಲ್ಲ R25 ಅಥವಾ R26 ಹಾಗೂ ಡ್ಯಾಶ್ ಅಲ್ಲಿ ಹೇಗೆ ಬರ್ಕೊಂಡ್ರೋ ಅದೇ ರೀತಿಯಾಗಿ KYC ಬೈ ಫೇಸ್ ಓತ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಬರುತ್ತೆ. ಇಲ್ಲಿ ರೆಫರೆನ್ಸ್ ನಂಬರನ್ನು ಎಂಟ್ರಿ ಮಾಡಿ, ಯಥಾವತ್ತಾಗಿ ಅಲ್ಲಿ ಹೇಗಿತ್ತೋ ಹಾಗೆ ರೆಫರೆನ್ಸ್ ನಂಬರನ್ನು ಟೈಪ್ ಮಾಡಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ, ಎಂಟರ್ OTP ಮಾಡಿ. OTPನ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ರೆಫರೆನ್ಸ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್, ಜೆಂಡರ್, ಆಧಾರ್ ಎಲ್ಲ ತೋರಿಸುತ್ತೆ. ಕೆಳಗಡೆ ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಶನ್ ಅಂತ ತೋರಿಸುತ್ತೆ. ಈ ರೀತಿ ತೋರಿಸಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಮತ್ತೊಮ್ಮೆ ಪ್ಲೇಸ್ಟೋರ್ಗೆ ಹೋಗಿ ನಾನೊಂದು ಆ್ಯಪನ್ನು ತಿಳಿಸ್ಕೊಡ್ತೀನಿ. ಆಧಾರ್ ಫೇಸ್ ID ಅನ್ನೋ ಆ್ಯಪ್ ಬರುತ್ತೆ. ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಬೇಕು. ಮೊದಲಿಗೆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದೆಲ್ಲ ಇನ್ಸ್ಟಾಲ್ ಆದ ನಂತರ ಇಲ್ಲಿ ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಧಾರ್ ಫೇಸ್ ID ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅಲ್ಲಿ ಆಪ್ಷನ್ಸ್ ಏನು ಕೇಳುತ್ತೆ ಅನ್ನೋದಾದರೆ ಫೇಸ್ ಒಂದು ರೌಂಡ್ ಸಿಂಬಲ್ ಬರುತ್ತೆ, ರೆಡ್ ಕಲರ್ ಇರುತ್ತೆ. ಅದು ನಿಮ್ಮ ಫೇಸ್ ಬಂದಿದ ತಕ್ಷಣ ಕಣ್ ಬ್ಲಿಂಕ್ ಮಾಡಬೇಕು, ಗ್ರೀನ್ ಕಲರ್ ಬರುತ್ತೆ, ಕ್ಯಾಪ್ಚರ್ ಆಗುತ್ತೆ. ಆವಾಗ ಸಕ್ಸಸ್ ಆಗಿ ನಿಮ್ಮ OTR ನಂಬರ್, ಟೆಂಪ್ರವರಿ ಅಥವಾ ಪರ್ಮನೆಂಟ್ OTR ನಂಬರ್ ನಿಮಗೆ ಜನ್ರೇಟ್ ಆಗುತ್ತೆ. ಆ ನಂಬರನ್ನು ಇಟ್ಕೊಂಡು ನೀವು ಲಾಗಿನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದೆ ಹೋಗಬೇಕಾಗತ್ತೆ. ಆ OTR ನಂಬರನ್ನು ಜನ್ರೇಟ್ ಮಾಡಿದ ತಕ್ಷಣ ಅಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ OTR ನಂಬರ್ ಕೇಳುತ್ತೆ. OTR ನಂಬರನ್ನು ಎಂಟ್ರಿ ಮಾಡಿ, ಆಲ್ರೆಡಿ ಈಗ ಬಂದಂಥ OTR ನಂಬರನ್ನು, ಹಾಗೆ ಕ್ಯಾಪ್ಚರ್ ID ಬರುತ್ತೆ, ಇಲ್ಲ ಪಾಸ್ವರ್ಡ್ ಕೇಳುತ್ತೆ. OTP ತೊಗೊಂಡು ಲಾಗಿನ್ ಮಾಡಿಕೊಂಡು ಪ್ರತಿಯೊಂದರ ಸ್ಕಾಲರ್ಶಿಪ್ ಪೇಜು ನಿಮಗೆ ತೋರಿಸುತ್ತೆ. ಲಾಸ್ಟ್ ಇಯರ್ ಅಪ್ಲೈ ಮಾಡಿರೋರು ರಿನ್ಯೂವಲ್ ಮಾಡಬೇಕಾಗತ್ತೆ. ಎಲ್ಲ ಡೀಟೇಲ್ಸ್ ಆಲ್ರೆಡಿ ಫೆಚ್ ಇರುತ್ತೆ. ಈ ವರ್ಷದ ಡೀಟೇಲ್ಸ್, ಯಾವಾಗ ನೀವು ಕೋರ್ಸ್ ಕಂಪ್ಲೀಟ್ ಆಯಿತು, ಏನು ರ್ಯಾಂಕ್ ತೊಗೊಂಡಿರಾ ಅದರ ಡೀಟೇಲ್ಸ್ ಮಾತ್ರ ಕೇಳುತ್ತೆ. ಇನ್ನೆಲ್ಲ ಡೀಟೇಲ್ಸ್ ಆಲ್ರೆಡಿ ಇರುತ್ತೆ. ಅದನ್ನು ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಅಷ್ಟೇ, ಇನ್ನೇನು ಪ್ರೋಸೆಸ್ ಇರೋದಿಲ್ಲ. ಹಾಗೆ ಹೊಸಬರಿಗೆ ಮಾತ್ರ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಏನಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಗೂ ನೀವೇನು ಹಿಂದೆ ಓದ್ತಿದ್ದೀರಿ, ಎಷ್ಟು ರ್ಯಾಂಕ್ ತೊಗೊಂಡಿದ್ದೀರಾ, ಯಾವ ಪರ್ಸೆಂಟೇಜ್ ತೊಗೊಂಡಿದ್ದೀರಾ, ಹಾಗೆ ಯಾವ ಅಡ್ರೆಸ್ಸು ಮತ್ತಿಂದು ಇನ್ನೊಂದು ಆಪ್ಷನ್ಸನ್ನು ಕೇಳ್ತಾ ಹೋಗುತ್ತೆ. ಅದನ್ನು ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ವೆರಿಫಿಕೇಷನ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಆಮೇಲೆ ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತೊಗೊಳೋದು ಮರಿಬೇಡಿ. ಇಷ್ಟೇ ಆಪ್ಷನ್ಸ್ ಇರುತ್ತೆ. ನೀವು ಮೇನ್ ಮಾಡಬೇಕಾಗಿರೋದು OTRನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಫೇಸ್ ಅಥೆಂಟಿಕೇಶನ್ ಇದೇ ಮುಖ್ಯವಾಗಿರ್ತದೆ. ಇಷ್ಟು ಆಯಿತು ಅಂದರೆ ಅಪ್ಲಿಕೇಶನ್ ಈಸಿಯಾಗಿ ನೀವು ಫಿಲಪ್ ಮಾಡಬಹುದಾಗುತ್ತೆ. ಹಾಗಾಗಿ ನಾನು ಮೊದಲೇ ತಿಳಿಸ್ಕೊಡಿದಾಗೆ ಡಿಪ್ಲೊಮೊ ಹಾಗೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಂಪಲ್ಸರಿ ಅರ್ಜಿಯನ್ನು ಸಲ್ಲಿಸಿ ಒಳ್ಳೆ ಸ್ಕಾಲರ್ಶಿಪ್ ಬರುತ್ತೆ ಇದರಲ್ಲಿ. ಹಾಗೂ ಅಲ್ಪಸಂಖ್ಯಾತರು, ಎಕ್ಸಾಂಪಲ್ ಕ್ರಿಶ್ಚಿಯನ್, ಜೈನ್ಸ್, ಮುಸ್ಲಿಂ ಎಲ್ಲರಿಗೂ ಕೂಡ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ. ಹಾಗೂ ಟಾಪ್ 5 ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇಷ್ಟೆಲ್ಲ ಅರ್ಜಿ ಸಲ್ಲಿಸಿದ ತಕ್ಷಣ ಪ್ರಿಂಟ್ಔಟ್ ತೊಗೊಳೋದು ಮರಿಬೇಡಿ. ಯಾಕೆಂದರೆ ನೆಕ್ಸ್ಟ್ ಟೈಮ್ಗೂ ಕೂಡ ಸೇಮ್ ಲಾಗಿನಲ್ಲಿ ರಿನ್ಯೂವಲ್ ಮಾಡ್ಕೊಬೇಕಾಗತ್ತೆ. ಮತ್ತೊಮ್ಮೆ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇರೋದಿಲ್ಲ, ಫುಲ್ ಡೀಟೇಲ್ಸ್ ಎಂಟ್ರಿ ಮಾಡೋ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಪ್ರಿಂಟ್ ತೊಗೊಳೋದು ಮರಿಬೇಡಿ. OTR ನಂಬರ್ ಹಾಗೂ ರೆಫರೆನ್ಸ್ ನಂಬರ್ ಬರೆದಿಟ್ಕೊಳ್ಳಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಏನಾದ್ರು ಉಪಯುಕ್ತ ಇದ್ದರೆ ಶೇರ್ ಮಾಡಿ ಫ್ರೆಂಡ್ಸ್ಗೂ ಕೂಡ. ಥ್ಯಾಂಕ್ ಯು.